ಸ್ನೇಹಿತರೆ, ನೀವು ದಡ್ಡ ಶ್ರೀಮಂತರೇ ಅಥವಾ ಜಾಣ ಬಡವರೇ? ಸಾಮಾನ್ಯವಾಗಿ ಈ ಥರದ ವಿಷಯ ನೀವು ನೋಡಲ್ಲ ಸೋಷಿಯಲ್ ಮೀಡಿಯಾನಲ್ಲಿ. ನಾವು ಬೇಕಂತಾನೆ ಕೊಟ್ಟಿದ್ದೀವಿ. ಕಾರಣ ಇದೆ. ಯಾಕೆ ಅಂದರೆ, ಎಷ್ಟೊಂದು ಜನದ ದುಡ್ಡಿದೆ, ಆದರೆ ಪೆದ್ದಂಗೆ ಆಡ್ತಾ ಇರ್ತಾರೆ. ಇನ್ನು ತೀರಾ ಕೆಲವು ಬಡವರು ಏನು ಸಿಕ್ಕಾಪಟ್ಟೆ ಬುದ್ಧಿವಂತರು, ಅವರಾದ್ರೆ ಬುದ್ಧಿನ ಹಣ ಸಂಪಾದನೆ ಮಾಡೋ ಕಡೆ ಗಮನ ಕೊಟ್ಟಿರಲ್ಲ. ಇದಕ್ಕೆ ಒಬ್ಬರು ಮಾಡರೇಟ್ ಮಾಡೋಕ್ಕೆ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ವಕೀಲರನ್ನೇ ನಾಮಿನೇಟ್ ಮಾಡಿದ್ದೀನಿ ನಾನು, ಅನಿತಾ ಅಂತ. ಅವರು ಎಲ್ಲರ ಜೊತೆ ಮಾತಾಡಿ ನಿಮಗೆ ಈ ವಿಷಯನ ಕ್ಲಾರಿಫೈ ಮಾಡ್ತಾರೆ. ನಿಮಗೂ ಇನ್ನೂ ಏನೋ ಡೌಟ್ ಇತ್ತಾ? ಆಮೇಲೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಇಂಟ್ರಾಕ್ಟ್ ಮಾಡೋಣ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓವರ್ ಟು ಅಡ್ವೊಕೇಟ್ ಅನಿತಾ. ಎಲ್ಲರಿಗೂ ನಮಸ್ತೆ. ಇವತ್ತಿನ ಗುರುವಾರದ ವಿಷಯ, ನೀವು ದೊಡ್ಡ ಶ್ರೀಮಂತರೇ ಅಥವಾ ಜಾಣ ಬಡವರೇ? ಈ ವಿಷಯದ ಬಗ್ಗೆ ನಮ್ಮ ಆನ್ಲೈನ್ ಅಭ್ಯರ್ಥಿಗಳು ತಮ್ಮ ಅಭಿಪ್ರಾಯ ಹೇಳಲಿದ್ದಾರೆ. ಯಾರ್ಯಾರು ಏನೇನ್ ಹೇಳ್ತಾರೆ ಕೇಳೋಣ. ಮೊದಲಿಗೆ ನೇತ್ರಾವತಿ ಅವರು ಏನ್ ಹೇಳ್ತಾರೆ ಕೇಳೋಣ. ನೇತ್ರಾವತಿ ಮೇಡಮ್. ನಮಸ್ತೆ ಮೇಡಮ್. ನೀವು ದೊಡ್ಡ ಶ್ರೀಮಂತರೇ ಅಥವಾ ಜಾಣ ಬಡವರೇ ಅಂತ ಹೇಳಿ ಸರ್ ಒಂದು ಪ್ರಶ್ನಾರ್ಥಕ ರೀತಿಯಲ್ಲಿ ತುಂಬಾ ಚೆನ್ನಾದ ವಾಕ್ಯವನ್ನು ಕೊಟ್ಟಿದ್ದಾರೆ. ಕೆಲ ಜನರ ಹತ್ರ ಸಾಕಷ್ಟು ಸಂಪತ್ತು ದುಡ್ಡು ಎಲ್ಲ ಇರ್ತೈತಿ, ಆದ್ರ ಅವರು ಹ್ಯಾಂಗ್ ಬಳಸಬೇಕು ಅನ್ನೋದು ಒಂದು ಜ್ಞಾನ ವಿವೇಕ ಇರುದಿಲ್ಲ. ಅದು ಇಲ್ಲದ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಎಡುತ್ತಾರ ಅಂತಾನೆ ಹೇಳ್ಬೇಕು. ಅದೇ ರೀತಿ ಮತ್ತೆ ಕೆಲವರಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆ ಇದ್ದ ಜನ ಏನ್ ಮಾಡ್ತಾರ ಅಂದ್ರೆ ಸಮಾಜದಲ್ಲಿ ಗೌರವವನ್ನು ಪಡಿತಾರೆ ಹೆಚ್ಚು ಹೆಚ್ಚು ಅಂತ ಹೇಳನೆ ಇಷ್ಟಪಡ್ತಾ. ಮತ್ತು ಜ್ಞಾನವಿಲ್ಲದ ಶ್ರೀಮಂತಿಕೆ ದೀರ್ಘಕಾಲ ಉಳಿಯಲ್ಲ ಅಂತ ಯಾವುದೇ ಅಲ್ಲಿ. ಯಾವ್ದಂದ್ರೆ ಬುದ್ಧಿ ಜ್ಞಾನ ಇದ್ರೆ ಅದನ್ನು ಬಳಸುವ ರೀತಿ ಅವನಿಗೆ ಗೊತ್ತಾಗ್ತದ. ಅದೇ ಮತ್ತ ಬುದ್ಧಿವಂತಿಕೆ ಇದ್ರೆ ಬಡತನವು ಒಂದು ದಿನ ಶ್ರೀಮಂತಿಕೆಯಾಗಿ ಪರಿವರ್ತನೆ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತಾ. ಧನ್ಯವಾದಗಳು ಅವಕಾಶ. ನಮ್ಮ ನೇತ್ರಾವತಿ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಯಾವ್ದಕ್ಕಾದ್ರೆ ಜ್ಞಾನ ಬೇಕು. ಅಂದ್ರೆ ಒಂದು ಫೈನಾನ್ಸ್ಗೆ ಸಂಬಂಧಪಟ್ಟಂಗಾದ್ರೂ ಅದ್ರ ಬಗ್ಗೆ ಜ್ಞಾನ ಇಟ್ಕೊಂಡು ನಾವು ವ್ಯವಹಾರ ಮಾಡಿದಾಗ ಅದರಿಂದ ನಮ್ಗೆ ಒಳ್ಳೆ ಲಾಭ ಬರುತ್ತೆ. ಜ್ಞಾನ ಇಲ್ಲದೆ ಏನೇ ಮಾಡಕ್ ಹೋದ್ರು ಅದು ವರ್ಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಮ್ಮ ಶಂಕರ್ ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಶಂಕರ್ ಸರ್ ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಮಸ್ತೆ. ದಡ್ಡ ಶ್ರೀಮಂತರೇ ಅಥವಾ ಜಾಣ ಬಡವರೇ, ಈ ಒಂದು ಸಾಲುಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಜನ ನಾವು ಶ್ರೀಮಂತರು ಘಟನೆಗಳನ್ನೇ ನೋಡ್ಬೋದು. ತುಂಬಾ ದುಡ್ಡು ಮಾಡಿರ್ತಾರೆ, ಸಾಕಷ್ಟು ದುಡ್ಡು ಮಾಡಿರ್ತಾರೆ, ದುಡ್ಡು ಇರುತ್ತೆ, ಅನಗತ್ಯವಾಗಿ ಎಲ್ಲೋ ದುಡ್ಡು ಖರ್ಚು ಮಾಡ್ತಾರೆ, ಅಥವಾ ಅನಗತ್ಯವಾಗಿ ಅನವಶ್ಯಕವಾಗಿ ಸಾಲಗಳನ್ನ ಮಾಡ್ಕೊಂಡು ಸಾಲದ ಸುಳಿಯಲ್ಲಿ ಸಿಲುಕಿ ಅವ್ರ ಆರೋಗ್ಯನೂ ಹಾಳು ಮಾಡ್ಕೊಂತಾರೆ. ಜೊತೆಗೆ ಸೂಸೈಡ್ ಘಟನೆಗಳನ್ನ ಎಷ್ಟೋ ನೋಡಿದೀವಿ. ಎಷ್ಟೋ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುವಂತವ್ರು, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಬಿಸ್ನೆಸ್ ಮಾಡ್ತಾ ಇರೋಂಥವ್ರು ಸಾಲದ ಸುಳಿಗೆ ಸಿಲುಕೊಂಡು ಅವರೇ ಸೂಸೈಡ್ ಮಾಡ್ಕೊಳ್ತಾರೆ. ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ ಅಂದ್ರೆ ಅವ್ರು ಏನಾಗಿರ್ತಾರೆ, ದಡ್ಡ ಶ್ರೀಮಂತರಾಗಿರ್ತಾರೆ. ಅದನ್ನ ಯಾವ ರೀತಿ ಹಣ ಬಂದಾಗ, ಹಣ ಲಾಭ ಆಗ್ತಾ ಇದ್ದಾಗ ಅದನ್ನ ಯಾವ ರೀತಿ ನಿರ್ವಹಿಸ್ಬೇಕು ಅನ್ನೋದು ಅವ್ರಿಗೆ ವಿವೇಚನೆ ಇರಲ್ಲ. ಸಡನ್ ಆಗಿ ದುಡುಕಿನ ನಿರ್ಧಾರ ತಗೊಳ್ತಾರೆ. ಮತ್ತೆ ಈ ಬಹುತೇಕ ಶ್ರೀಮಂತರ ಏನಾಗ್ತಾನ, ಅನಗತ್ಯವಾಗಿ ಖರ್ಚು ಮಾಡ್ತಾರೆ, ಅನವಶ್ಯಕವಾಗಿ. ಕೆಲವೊಮ್ಮೆ ಅವ್ರ ಆರೋಗ್ಯವನ್ನು ಅಥವಾ ಅವ್ರ ಮನೆಯ ಒಂದು ನೆಮ್ಮದಿ ಅಥವಾ ಸಂಬಂಧಗಳಿಗೆ ಬೆಲೆ ಕೊಡದಂಗೆ ಹಣದ ಹಿಂದೆ ಬಿದ್ದಿರ್ತಾರೆ. ಅದೇ ಈಗ ಜಾಣ ಬಡವರು ಅಂತಂದ್ರೆ ಇದಕ್ ವಿರುದ್ಧವಾಗಿರ್ತಾರೆ. ಅವ್ರ ಹತ್ರ ದುಡ್ಡೇ ಇರಲ್ಲ. ಈಗ ನಾವು ಹಳ್ಳಿಗಳ ಕಡೆ ತುಂಬಾ ಜನ ಗಮನಿಸಿರ್ತೀವಿ, ಲಕ್ಷ ಕೋಟಿಗಳಲ್ಲಿ ಮಾತಾಡ್ತಾ ಇರ್ತಾರೆ. ಅವ್ರ ಹತ್ರ ಅವ್ರು ದಿನ ಸಂಪಾದನೆನೂ ಇರಲ್ಲ. ಆದ್ರೆ ಬುದ್ಧಿವಂತಿಕೆಯಿಂದ, ಈಗ ಏನು ಸರ್ಕಾರದ ಸೌಲಭ್ಯಗಳು ಯಾವಾದ್ರೂ ಸಿಗ್ತವೆ ಅಂತಂದ್ರೆ ಬುದ್ಧಿವಂತಿಕೆಯಿಂದ ಅವ್ನ್ ಬಳಸ್ಕೊಂತಾರೆ. ಅವ್ರಿಗೆ ಅದು ಫಲಾನುಭವಿಗಳು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದನ್ನ ಬಳಸ್ಕೊಂಡು ಯಾವ ರೀತಿ ಬದುಕ್ಬೇಕು, ಜೀವನದಲ್ಲಿ ಯಾವ ರೀತಿ ಒಂದು ಹಣವನ್ನ ಸಂಪಾದಿಸ್ಬೋದು, ಹಣ ಎಲ್ಲಿ ಸಿಕ್ಕರೆ ಏನ್ ಮಾಡ್ಬೋದು, ಎಲ್ಲ ಬುದ್ಧಿವಂತಿಕೆ ಇರುತ್ತೆ. ಆದ್ರೆ ಅವರು ದುಡಿಯೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ. ಆದ್ರೆ ಜಾಣರಾಗಿರ್ತಾರೆ, ಜಾಣ ಬಡವರಾಗಿರ್ತಾರೆ. ಹೀಗಾಗಿ ನಾವು ದುಡ್ಡು ನಮ್ಮ ಹತ್ರ ಇರುತ್ತೆ, ನಾವು ಶ್ರೀಮಂತಿಕೆ ಬಡತನ ಅನ್ನೋದು ಮುಖ್ಯ ಅಲ್ಲ, ನಮ್ಮಲ್ಲಿ ಜ್ಞಾನ ಇರ್ಬೇಕು. ಆ ಜ್ಞಾನನ ಸರಿಯಾದ ದಿಕ್ಕಿನಲ್ಲಿ ಬಳಸ್ಕೋಬೇಕು. ಹಾಗಾಗಿ ನಾವು ದಡ್ಡ ಶ್ರೀಮಂತರಾಗದೆ, ಜಾಣ ಬಡವರು ಆಗದೆ ಒಂದು ಜಾಣ ಶ್ರೀಮಂತರಾಗ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಶಂಕರ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸಮಾಜದಲ್ಲಿ ಇವತ್ತು ಏನೇನೆಲ್ಲ ನಡೀತಾ ಇದೆ, ಶ್ರೀಮಂತಗಳು ಯಾವ ರೀತಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ರಾಜೇಂದ್ರ ಸರ್. ರಾಜೇಂದ್ರ ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ದೊಡ್ಡ ಶ್ರೀಮಂತರೇ ಅಥವಾ ಜಾಣ ಬಡವರೇ?
ಆ ಈ ವಾಕ್ಯ ಹೇಗಿದೆ ಅಂದ್ರೆ, ಆ, ಶ್ರೀಮಂತರಿಗೆ ಹೇಗೆ ಆಗತ್ತೆ ಅಂದ್ರೆ, ಯಾರು ತಮ್ಮ ತಮ್ಮ ಕಷ್ಟದಿಂದ ಯಾರು ದುಡ್ದಿರೋದಿಲ್ವೋ ಅವರಿಗೆ ಹೇಗೆ ಯಾವ್ದನ್ನ ಎಲ್ಲಿ ಖರ್ಚು ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸುಮ್ನೆ ಹೇಗ್ ಬೇಕೋ ಹಾಗೆ ಖರ್ಚು ಮಾಡ್ತಾ ಇರ್ತಾರೆ. ಯಾವ್ದನ್ನ ಎಲ್ಲಿ ಹಣನ ಹೇಗ್ ಉಳಿಸ್ಬೇಕು ಅದೇನು ಗೊತ್ತಿರೋದಿಲ್ಲ. ಅದು ಯಾವಾಗ ಹಂಗಾಗತ್ತೆ ಅಂದ್ರೆ ತನ್ನ ಸ್ವಂತಿಕೆಯಿಂದ ದುಡಿದಲ್ಲೇ ಇದ್ದಾಗ ಆ ರೀತಿ ಆಗಬಹುದು. ಮತ್ತೆ ಇನ್ನೊಂದು ಜಾಣ ಬಡವರೇ ಅಂದ್ರೆ, ಆ ಕೆಲವರು ಅವರೇ ದುಡ್ದು ಅವರೇ ದುಡ್ದು ಅವರಿಗೆ ಗೊತ್ತಿರತ್ತೆ ಎಲ್ಲಿ ಹೇಗೆ ಬಳಸ್ಬೇಕು, ಎಲ್ಲಿ ಎಕ್ಸ್ಪೆಂಡ್ ಮಾಡ್ಬೇಕು, ಅಂದ್ರೆ ಎಕ್ಸ್ಪೆಂಡಿಚರ್ ಎಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿರತ್ತೆ. ಅದು ಹಣದ ವಿಷಯದಲ್ಲಿ ಹೇಳ್ಬಹುದು. ಮತ್ತೆ ಇನ್ನ ಪದ ಸಂಪತ್ತು ಅಂತ ಹೇಳ್ಬಿಟ್ಟು ಬಂದಾಗ ಕೆಲವರಿಗೆ ಆ ಪದದಲ್ಲಿ ಯಾವ ಪದನ ಎಲ್ಲಿ ಹೇಗೆ ಬಳಸ್ಬೇಕು ಅನ್ನೋದು ಗೊತ್ತಿರತ್ತೆ. ಅಂದ್ರೆ ಅವರು ಪದ ಸಂಪತ್ತಲ್ಲಿ ಶ್ರೀಮಂತರಾಗಿರ್ತಾರೆ, ಹೌದು. ಆದ್ರೆ ಇನ್ನು ಕೆಲವರಿಗೆ ಯಾವ ಪದನ ಎಲ್ಲಿ ಬಳಸ್ಬೇಕಂತ ಗೊತ್ತಿರತ್ತೆ, ಬಟ್ ಅದನ್ನ ಅಷ್ಟನ್ನು ಕೂಡ್ಸಿ ಮಾತಾಡ್ಲಿಕ್ಕೆ ಕಷ್ಟ ಆಗಬಹುದು. ಇಲ್ಲಿ ಜಾಣ ಬಡವರು ಅಂತ ಹೇಳ್ಬಿಟ್ಟು ಅವರನ್ನ ಹೇಳ್ಬಹುದು ಅಂತ ಅನ್ಸುತ್ತೆ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಸುದರ್ಶನ್ ಸರ್, ಥ್ಯಾಂಕ್ ಯು. ಮತ್ತೆ ಸಿದ್ದಣ್ಣ ಅಂಗಡಿ ಅವ್ರು ಏನ್ ಹೇಳ್ತಾರೋ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಇವತ್ತಿನ ಒಂದು ಚರ್ಚಾ ವಿಷಯ, ನೀವು ದೊಡ್ಡ ಶ್ರೀಮಂತರೇ ಅಥವಾ ಜಾಣ ಬಡವರೇ ಅಂತೇಳಿ. ಇದರ ಒಂದು ಅರ್ಥ ಏನಪ್ಪಾ ಅಂದ್ರೆ, ಹಣ ಇದ್ದರೂ ಜ್ಞಾನವಿಲ್ಲದ ಶ್ರೀಮಂತನಾಗಿರುವುದು ಉತ್ತಮವೇ ಅಥವಾ ಹಣ ಕಡಿಮೆ ಇದ್ದರೂ ಜ್ಞಾನ ಮತ್ತು ವಿವೇಕ ಹೊಂದಿರುವ ಬಡವನಾಗಿರುವುದು ಉತ್ತಮವೇ ಅಂತೇಳಿ. ಅಂದ್ರೆ ಇವತ್ತು ಸರ್ ಹೇಳಿದ್ರು, ಆಲ್ರೆಡಿ ನಮ್ಮ ಒಂದು ಕಲಿಕಾರ್ಥಿಗಳು ಹೇಳಿದ್ರು, ಸಾಕಷ್ಟು ಜನರ ಹತ್ರ ಇವತ್ತು ಹಣ, ಆಸ್ತಿ, ಜಮೀನು ಎಲ್ಲವೂ ಇರ್ತದೆ. ಆದ್ರೆ ಅದನ್ನ ಯಾವ ತರ ಉಪಯೋಗಿಸ್ಬೇಕು ಅನ್ನೋ ಒಂದು ಜ್ಞಾನ, ವಿವೇಕ, ಒಂದು ನಿರ್ಧಾರ, ಸರಿಯಾದ ಒಂದು ನಿರ್ಧಾರ ಮಾಡುವ ಒಂದು ಸಾಮರ್ಥ್ಯ ಇಲ್ಲದಿದ್ರೆ ಏನಾಗುತ್ತಪ್ಪ ಅಂದ್ರೆ ಅವರೊಂದು ದೊಡ್ಡ ಶ್ರೀಮಂತರಾಗ್ತಾರೆ ಅಂತ ನಾವು ಹೇಳ್ಬೋದು. ಅಂದ್ರೆ ಹಣ ಇದ್ದರೂ ಅದನ್ನ ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತಿರಲ್ಲ ಅವರಿಗೆ. ಇಂಥವ್ರು ಏನ್ ಮಾಡ್ತಾರೆ, ಕೆಲವೊಮ್ಮೆ ತಮ್ಮ ಹಣವನ್ನು ತಪ್ಪಾಗಿ ತಮ್ಮ ಜೀವನದಲ್ಲಿ ಬಳಸ್ಕೊಂಡು ಸಾಲ ಸುಳಿಗೆ ಸಿಲುಕ್ತಾರೆ. ಇನ್ನೊಂದು ಕಡೆ ಏನ್ ಹೇಳ್ಬೋದು ಅಂದ್ರೆ, ಕೆಲವರು ಹಣದಲ್ಲಿ ಬಡವರಾಗಿರ್ತಾರೆ, ಆದ್ರೆ ಅವರೊಂದು ಜ್ಞಾನ, ಅನುಭವ, ಒಂದು ವಿವೇಕವನ್ನು ಹೊಂದಿರ್ತಾರೆ. ಇಂಥವ್ರು ನಾವ್ ಏನ್ ಕೇಳ್ಬೋದು, ಜಾಣ ಬಡವರಿಂದನೇ ಅಂತಾನೆ ಹೇಳ್ಬೋದು. ನಮ್ಮ ಇವತ್ತೊಂದು ಸಮಾಜದಲ್ಲಿ ಏನಾಗುತ್ತಪ್ಪ ಅಂತಂದ್ರ, ಅನೇಕ ಉದಾಹರಣೆಗಳಿವೆ. ಹಲವಾರು ಮಹಾನ್ ವ್ಯಕ್ತಿಗಳಿದ್ದಾರೆ, ಬಡ ಕುಟುಂಬಗಳಿಂದ ಬಂದು ಅವರೊಂದು ತಮ್ಮ ಜ್ಞಾನ, ಪರಿಶ್ರಮದಿಂದ ದೊಡ್ಡ ಸ್ಥಾನವನ್ನು ಪಡೆದಿದ್ದಾರೆ. ಸಾಕಷ್ಟು ಮಹಾನ್ ಸಾಧಕರಿದ್ದಾರೆ. ಅದರಲ್ಲಿ ನನಗೊಂದು ಉದಾಹರಣೆಗೆ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಹೇಳ್ಬೋದು. ಅವರು ಒಂದು ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಇವತ್ತು ವರ್ಲ್ಡ್ ಫೇಮಸ್ ಇಂಜಿನಿಯರ್ ಆದ್ರು. ಅಂತ ಒಂದು ಸಾಕಷ್ಟು ಮಹನೀಯರು ಇದ್ದಾರೆ. ಈಗ ನಾವು ಇನ್ನೊಂದು ಹೇಳ್ಬೇಕಂದ್ರ, ಇವತ್ತು ನಮ್ಮ ಹಿರಿಯರು ಹೇಳ್ತಾರ, ಜ್ಞಾನವೇ ಒಂದು ನಿಜವಾದ ಸಂಪತ್ತು ಅಂತ ಹೇಳ್ತಾರ. ಹಣ ಇಂದ ಇರ್ತದ, ಇವತ್ತು ನಾಳೆ ಹೋಗ್ಬೋದು. ಅಂದ್ರೆ ಹಣ ಕಳಿಬಹುದು, ಆದ್ರೆ ಜ್ಞಾನ ಏನಪ್ಪಾ ಅಂತಂದ್ರೆ ಅದು ಕಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತು ನಾವು ಪರ್ಮನೆಂಟ್ ಅಂತ ಹೇಳ್ಬೋದು. ಮನುಷ್ಯನ ಒಂದು ಇವತ್ತು ಕೇವಲ ಹಣದ ಶ್ರೀಮಂತನಾಗೋಕ್ಕಿಂತ ಜ್ಞಾನದಲ್ಲಿ ಶ್ರೀಮಂತನಾಗೋಕೆ ಪ್ರಯತ್ನಿಸ್ಬೇಕಂತ ಹೇಳ್ತಾ, ಮತ್ತೆ ಜ್ಞಾನ, ವಿವೇಕ ಅದನ್ನ ಎರಡು ಸದುಪಯೋಗ ಮಾಡ್ಕೊಂಡು ಜೀವನದಲ್ಲಿ ನಿಜವಾದ ಗೌರವ ಮತ್ತು ಯಶಸ್ಸನ್ನು ಪಡೆದುಕೋಬೇಕಂತೇಳಿ ನಾನು ಒಂದು ಮಾತಾಡ ಮುಗಿಸ್ತೇನೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಿದ್ದಣ್ಣ ಅಂಗಡಿ ಅವರು, ತುಂಬಾ ಧನ್ಯವಾದ ಸರ್. ನವೀನ್ ಕುಮಾರ್ ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಹಾ ಮೇಡಮ್, ನಮಸ್ತೆ. ಇವತ್ತು ಏನಾಗಿದೆ ಅಂದ್ರೆ, ತುಂಬಾ ಜನ ದುಡ್ಡಿರುವಂತವ್ರು ಅಂದ್ರೆ ಇವರ ಸ್ವಂತ ತಂದೆ ತಾಯಿಗಳು ಅಥವಾ ಸಮಾಜದಲ್ಲಿ ಹೆಂಗ್ ಬದುಕ್ಬೇಕು ಅನ್ನೋದು ಕೂಡ ಅವ್ರಿಗೆ ಸಾಮಾನ್ಯ ಅರಿವು ಇರುವಂತ ವಿಷಯಗಳಲ್ಲೂ ಕೂಡ ಅವ್ರಿಗೆ ಜ್ಞಾನ ಇರೋದಿಲ್ಲ ಮೇಡಮ್. ಸೊ ಈ ದುಡ್ಡು ಇಲ್ದೇ ಇರೋಂಥವ್ರು ಅಥವಾ ಬಡ ಜಾಣರು ಯಾವ ತರ ಇರ್ತಾರೆ ಅಂತ ಅಂದ್ರೆ, ಅವ್ರ ಹತ್ರ ಏನಿಲ್ಲ ಅಂತ ಅಂದ್ರೂ ಕೂಡ ಅವರು ಸಮಾಜದಲ್ಲಿ ಒಂದ್ ಸ್ವಲ್ಪ ಗೌರವದಿಂದ ಅಥವಾ ತಂದೆ ತಾಯಿ ಅನ್ನೋ ಒಂದ್ ವಿಚಾರ ಅಂತ ಬಂದಾಗ, ಸಮಾಜ ಅಂತ ವಿಚಾರ ಬಂದಾಗ ತುಂಬಾ ಚೆನ್ನಾಗಿ ಬದುಕ್ತಾ ಇರ್ತಾರೆ. ಸೊ ಹಂಗಾಗಿ ನಾವು ಪ್ರಜ್ಞಾವಂತ ಜಾಣ ಶ್ರೀಮಂತರಾಗೋದು ಒಳ್ಳೇದು ಅಂತ ನನ್ನ ಭಾವನೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸರ್. ಈ ಶರಣ ಬಸಪ್ಪ ಅವ್ರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಅಂದ್ರೆ ಹಣವನ್ನ ಹೇಗೆ ಇವತ್ತಿನ ಜನ ನಮ್ಮ ಎಲ್ಲ ಸ್ಪರ್ಧಿಗಳು, ನೀವು ದಡ್ಡ ಶ್ರೀಮಂತರೇ ಜಾಣ ಬಡವರೇ ಅನ್ನೋ ಸಬ್ಜೆಕ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಇವತ್ತಿನ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಹಣದ ನಿರ್ವಹಣೆ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ. ದುಡ್ಡಿದೆ, ದುಡ್ಡು ಇಟ್ಕೊಂಡು ಅದನ್ನ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಾಯಿಲ್ಲ, ಅದನ್ನ ಹೇಗೆ ಹೂಡಿಕೆ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಶ್ರೀಮಂತರಾಗಿದ್ದಾರೆ, ದುಡ್ಡಿದೆ, ಬಟ್ ಅದ್ರ ಬಗ್ಗೆ ಶ್ರೀಮಂತರಾಗಿದ್ದಾರೆ, ಬಟ್ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ಕೆಲವರು ಬಡವರಾಗಿದ್ರು ಕೂಡ ತನ್ನ ಬುದ್ಧಿವಂತಿಕೆಯಿಂದ ಅದನ್ನ ಒಳ್ಳೆ ಮೂಲಕ ಹೂಡಿಕೆ ಮಾಡೋದ್ರಿಂದ ಇರ್ಬೋದು, ಬೇರೆ ರೀತಿಯಾಗಿ ಜಾಣರಾಗ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಟ್ಟಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಎಲ್ಲರಿಗೂ ಧನ್ಯವಾದ. ಎಲ್ಲರೂ ನಾಗತಿಹಳ್ಳಿ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.